ನಾನು ನಿಮ್ದು ಚಾನಲ್ ಎಲ್ಲ ನೋಡ್ತೀನಿ ಸರ್, ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಿಮ್ದು ಭಾಷಾ ವಾಕ್ಚಾತುರ್ಯ ತುಂಬಾ ಚೆನ್ನಾಗಿದೆ. ಅದೇ ತರ ಮಾಡ್ಕೊಂಡು ಹೋಗ್ರಿ. ನನ್ನಂತ ರಾಯರ್ ಭಕ್ತರು ನಿಮ್ಗೆ ಇನ್ನೂ ಜಾಸ್ತಿ ಸಿಗ್ಲಿ. ಹಾ ಅಷ್ಟೇ ನನಗೆ ಹೇಳ್ತೀನಿ ಸರ್. ಕಲ್ತಿಲ್ಲ. ನಾನು ಸ್ಕೂಲ್ ಡೇಸ್ ಅಲ್ಲೆಲ್ಲ ಒಂಥರ ಶೈ. ನಾನು ಯಾರ ಹೆಸರು ಮುಂದಕ್ಕೆ ಬರ್ತಾ ಇರಲಿಲ್ಲ, ಮಾತಾಡೋದೇ ಗೊತ್ತಿಲ್ಲ ನನಗೆ. ಓಕೆ ಸರ್. ಹಾ. ಯಾವಾಗ ರಾಯರನ್ನ ಇದ್ ಮಾಡಿದ, ರಾಯರ ಬೃಂದಾವನ ಮುಂದೆ ಮಾತಾಡ್ತೀನಿ ಅಷ್ಟೇ. ಮತ್ತೆ ಬೇರೆ ಕಡೆ ಎಲ್ಲೂ ಮಾತಾಡಕ್ ಸಾಧ್ಯನೇ ಇಲ್ಲ ನಾನು. ಇಲ್ಲ ಸರ್, ನನಗೆ ನೋಡ್ರಿ, ನಾನು ಅನ್ಕೊಂಡೆ ಸರ್, ನಾನು ಬೆಳಗ್ಗೆ ಅಲ್ಲಿ ಶುಕ್ರವಾರ ಬೆಳಗ್ಗೆ ನಾನು ಹೋದ ತಕ್ಷಣ ನನಗೆ ಅಲ್ಲಿ ಮಠಾಧೀಶರೇ ನನಗೆ ಸಿಗ್ಬೇಕು, ಫಸ್ಟ್ ದರ್ಶನ ಅವರೇ ಆಗ್ಬೇಕು ಗುರುಗಳೇ, ನೀವ್ ಇರೋದ್ ನನ್ನ ಲೈಫಲ್ಲಿ ನಿಜ ಆದ್ರೆ ಅನ್ಕೊಂಡೆ ಸರ್. ಹಿಂಗೆ ಅವರೇ ಫಸ್ಟ್ ನನಗೆ ಆಶೀರ್ವಾದ ಸಿಕ್ಕರು ಸರ್, ಮೇನ್ ಗೇಟ್ ಅಲ್ಲೇ ನಮ್ಗೆ. ಅದಾದ್ಮೇಲೆ ನನಗೆ ಅವ್ರ ಅವಕಾಶ ಮಾಡ್ಕೊಡಲ್ಲ ಅಂತ ತಕ್ಷಣನೇ ಹೊಳಿ ಹತ್ರ ಹೋಗಿ ಕುತ್ಕೊಂಡೆ. ಆಮೇಲೆ ಅಲ್ಲಿ ಮಾಸಲಮ್ಮ ದೇವಸ್ಥಾನದ ಹತ್ರ ಬಂದೆ. ಏನಪ್ಪ ಏರೇ ನನಗೆ ಈ ತರ ತೋರಿಸ್ತಿ ಅಂತ ತಕ್ಷಣ ಅವರೇ ಬಂದ್ರು ಸರ್, ನನಗೆ ಮಠಾಧೀಶರೇ ಬಂದ್ರು. ಯಾಕಮ್ಮ ಅಳ್ತಾ ಇದೀಯ? ಇಲ್ಲ ಸರ್, ನಾನು ಹಿಂಗ್ ಶಿವಮೊಗ್ಗದಿಂದ ಬಂದಿದ್ದೀನಿ, ನೀವು ನನಗೆ ತುಂಬಾ ಕನ್ಸಲ್ ಬರ್ತಾ ಇದ್ರಿ, ನಾನ್ ನಿಮ್ ನೋಡ್ಬೇಕು ಅನ್ಸ್ತು ಅಂದೆ. ಆಯ್ತು 8:00 ಬಾರಮ್ಮ ನೀನು ಅಂದ್ರು. ನಾನು ದೂರ ಇದ್ದೆ ಸರ್, ಅಲ್ಲಿ ಶಿವಮೊಗ್ಗದಿಂದ ಬಂದಿದ್ದಾರೆ, ಅವ್ರು ಕಳ್ಸ್ರಿ ಅಂತ ಹೇಳಿ ನನಗೆ ಕರೆದು ಒಂದ್ ಸ್ವಲ್ಪ ಇದನ್ ಮಾಡ್ಬಿಟ್ಟು ಬ್ಲೌಸ್ ಪೀಸ್ ಅಲ್ಲಿ ಮಂತ್ರಾಕ್ಷತೆ ಮತ್ತೆ ಕಲ್ಸಕ್ರಿ ಒಂದ್ ತಾಯ್ತ ಕೊಟ್ಟು. ಪೂರ್ತಿ ವಿಡಿಯೋವನ್ನು ನೋಡಲು ಫೇಸ್ಬುಕ್ ಅಥವಾ ಯೂಟ್ಯೂಬ್ನ ರಾಯರ ಭಕ್ತ ಚಾನೆಲ್ನಲ್ಲಿ ನೋಡಿ ಮತ್ತು ಈ ವಿಡಿಯೋವನ್ನು ಪ್ರತಿಯೊಬ್ಬ ರಾಯರ ಭಕ್ತರಿಗೂ ಶೇರ್ ಮಾಡಿ. ಧನ್ಯವಾದಗಳು.